ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚಿಕ್ಕೋಡಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸಾಂಕೇತಿಕ ಧರಣಿಯೊಂದಿಗೆ ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಮನವಿ ಸಲ್ಲಿಕೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಹುತೇಕ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಮತ್ತು ಶಿಥಿಲಗೊಂಡ ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಸಂಜು ಬಡಗೇರ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಶಾಲೆಗಳು ಶಿಥಿಲಗೊಂಡಿವೆ ಮತ್ತು ಕೆಲವು ಗೋಡೆಗಳು ಸೀಳಿವೆ, ಹಂಚುಗಳು ಹಾರಿ ಹೋಗಿವೆ, ಸುಣ್ಣ ಬಣ್ಣವಂತೂ ಗೋಡೆಗಳಲ್ಲಿ ಕಾಣಿಸುತ್ತಿಲ್ಲ. ಬಡ ಮಕ್ಕಳು ಆತಂಕದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಶಾಲೆಗಳ ಕಡೆಗೆ ಗಮನ ಹರಿಸಲು ಮೇಲಾಧಿಕಾರಿಗಳಿಗೆ, ಶಾಸಕರಿಗೆ ಪುರುಸೊತ್ತು ಇಲ್ಲದ ಬಗ್ಗೆ ಕಂಡು ಬರುತ್ತಲಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಆಗಮಿಸಿ ಸರ್ಕಾರಿ ಕನ್ನಡ ಶಾಲೆಗಳ ಬಗ್ಗೆ ಕೂಡಲೇ ಸಭೆ ಕರೆದು ಪುನರ್ ನಿರ್ಮಾಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಯತ್ನ ಮಾಡುತ್ತೇವೆ, ನಮಗೆ ಕೆಲ ಸಮಯ ನೀಡಿ ಎಂದು ಹೇಳುವ ಮೂಲಕ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ಸನ್ನು ಕಂಡರು. ಡಿಡಿಪಿಐ ಸೀತಾರಾಮ್ ಅವರು ಕನ್ನಡ ಶಾಲೆಗಳ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಸದಾ ಸಿದ್ಧರಿದ್ದೇವೆ, ಶೀಘ್ರದಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುವೆ ಎಂದು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಂಜು ಬಡಗೇರ ಮಾತನಾಡಿ, ಶಿಕ್ಷಕರನ್ನು ಕೇವಲ ಶಿಕ್ಷಣಕ್ಕೆ ಮೀಸಲಾಗಿಡಬೇಕು, ಶಾಲೆಯ ಸ್ವಚ್ಛತೆಗಾಗಿ ಹಾಗೂ ಶಾಲೆಯ ಸಾಮಗ್ರಿ ಆಸ್ತಿಯ ರಕ್ಷಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾಗಬೇಕು, ಕನ್ನಡ ಶಾಲೆಗಳ ಅಭಿವೃದ್ಧಿ ಆಗಬೇಕು. ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಭಾರಿಯಾಗಿ ಕೆಲಸ ಮಾಡುತ್ತಿದ್ದು ಅವರಿಗೆ ಶಾಲೆಗಳ ಕಡೆಗೆ ಗಮನ ಹರಿಸಲು ಆಗದೆ ವಿಫಲರಾಗಿದ್ದಾರೆ. ಇವರನ್ನ ಬದಲಾಯಿಸಿ ಕಾಯಮಾಗಿ ಹೊಸ ಶಿಕ್ಷಣಾಧಿಕಾರಿಗಳನ್ನ ಕೂಡಲೇ ನೇಮಕ ಮಾಡಬೇಕೆಂದು ಹೇಳಿದರು. ಇದಕ್ಕೆ ತಪ್ಪಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಸಂಜು ಬಡಗೇರ ಅವರು ಸತತವಾಗಿ ಸಾಮಾಜಿಕ ಒಳಿತಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಪ್ರತಿಯೊಂದು ಶಾಲೆಗೆ ಸಿಸಿ ಕ್ಯಾಮೆರಾಗಳನ್ನು ಹಾಕಬೇಕು, ತಡೆಗೋಡೆ ಗೇಟುಗಳನ್ನು ಅಳವಡಿಸಬೇಕು. ಜೊತೆಗೆ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ತಮಗೆ ಮೇಲಾಧಿಕಾರಿಗಳಿಗೆ, ಶಾಸಕರಿಗೆ ಎಳ್ಳಷ್ಟು ಕಾಳಜಿ ಇರುವುದಿಲ್ಲ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರುತ್ತಿದೆ ಎಂದು ತೀವ್ರವಾಗಿ ಖಂಡಿಸಿದರು. ಪ್ರತಿಯೊಂದು ಶಾಲೆಗೆ ಸಿಸಿ ಕ್ಯಾಮೆರಾ ಹಾಕಬೇಕು, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ತಡೆಗೋಡೆ ಗೇಟು ಅಳವಡಿಸಬೇಕು, ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿಲ್ಲ ಎಂದು ಆರೋಪಿಸಿದರು. ಎಲ್ಲಾ ಶಾಲೆಗಳ ಪುನರ್ ನಿರ್ಮಾಣ ಆರಂಭಗೊಳಿಸಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರತಾಪ ಪಾಟೀಲ, ಸುನೀಲ ತೆರದಾಳೆ, ಸಂಜು ಕಾಂಬಳೆ, ಅನಿಲ ನಾವಿ, ಖಾನಪ್ಪ ಬಾಡಕರ, ರಫೀಕ್ ಪಠಾಣ, ಅಮುಲಾ ನಾವಿ, ಶಿವಾಜಿ ಕಾಡೆ, ಬಸವರಾಜ್ ಬಡಗೇರ, ಮಾಡು ಕರೆಣ್ಣವರ, ಸತೀಶ್ ಪೂಜಾರಿ, ಸಂಜು ಲಟ್ಟೆ, ಕುಮಾರ ಪಾಟೀಲ, ರುದ್ರಯ್ಯ ಹಿರೇಮಠ, ದುಂಡಪ್ಪ ಬಡಿಗೇರ, ಸತ್ಯಪ್ಪ ಕಾಂಬಳೆ, ಮೋಹನ ಪಾಟೀಲ, ಶುಭಂ ಕದಂ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಿಪೇರಿ 61 ಅದಾವು, 102 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ. ಅದು ಬರುವವರೆಗೆ ವೇಟ್ ಮಾಡಬೇಕು. ಅವುಗಳ ಚಿಕ್ಕಲಾಗ್ತವೆ, ಅದ್ರೊಳಗೆ ಡೆಮಾಲೇಷನ್ ಮಾಡಬೇಕು ಕಂಪ್ಲೀಟ್. ಇವ್ರು ಹೇಳಿದಂಗೆ ಅಷ್ಟು ಬೀಳುತ್ತಾನೆ ಅದಾವು ಅಂದಾಗ ಅಂಥವುಗಳು 46 ಎಸ್ಟಿಮೇಟ್ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಅವ್ರಿಗೆ ಕರಿಸ್ತೀವಿ ಹೇಳಿ ಅವ್ರು ಎಸ್ಟಿಮೇಟ್ ಮಾಡ್ಕೊಂತ ಜವಾಬ್ದಾರಿ ನಾವು ಕೇಳಿ ನ್ಯೂ ಕ್ಲಾಸ್ ರೂಮ್ಗಳು ಈಗ ಇರ್ತಕ್ಕಂಥ ಕ್ಲಾಸ್ ರೂಮ್ಗಳು ಶಾರ್ಟೇಜ್ ಆಗಿರೋದ್ರಿಂದ ಅಲ್ಲೇನೈತಿ ಇನ್ನೂ ಹೊಸ ಕ್ಲಾಸ್ ರೂಮ್ಗಳು ಬೇಕಂತೇಳಿ ಇನ್ನೂ 22 ಏನೈತಿ ಪ್ರಪೋಸಲ್ ಕಳಿಸ್ಬಿಟ್ರೆ ಆ ಪ್ರಪೋಸಲ್ ಅಪ್ರೂವಲ್ ಆಗಿ ಬಂದ್ರೆ ಅದನ್ನ ಮಾಡ್ಕೊಡ್ತೀವಿ. ಇಷ್ಟಿದೆ. ನೀವು ಹೇಳಿದಾಗ ಈ ಸ್ಕೂಲಿಂದು ಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಹಂಚುಗಳನ್ನು 40% ಇತ್ತು ಅಂತಂದ್ರೆ ಹಂಚುಗಳು ಹಾಕುವಂತ ವ್ಯವಸ್ಥೆ ಮಾಡ್ತೀವಿ. 50% ಮೇಲೆ ಹೋಗಿತ್ತು ಅಂತಂದ್ರೆ ಆ ಹಂಚುಗಳಲ್ಲಿ ಕಿತ್ತಿಸಿ ನಾವು ಇದನ್ನ ಮಾಡ್ತೀವಿ. ರೈಲ್ವೆ ಡಬ್ಬಿ ಸರ್ಕಾರಕ್ಕೆ ಕನ್ನಡ ಶಾಲೆಗಳನ್ನು ಮುಳುಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ, ಕನ್ನಡ ಶಾಲೆಗಳನ್ನು ಮುಳುಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವಂತಹ ಶಿಕ್ಷಣಾಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ.
ಸ್ವಲ್ಪ ಏನೈತಿ ಇರ್ಲಿ ಅವ್ರೇನೈತಿ ಒಮ್ಮೆ ಹೋಗಿದಾಗಿರ್ತೈತಿ ಒಮ್ಮೆ ಹೋಗೋದಾಗಿರಂಗಿಲ್ಲ. ಅದ್ರ ಬಗ್ಗೆ ಏನೈತಿ ನಾನು ವಿಚಾರ ಮಾಡ್ತೀನಿ. ಅವ್ರು ಹೋಗ್ಯಾರ ಬಿಟ್ರ ಬಗ್ಗೆ ಈಗ ಏನಾದ್ರು ಕೇಳಿ ಅದ್ರ ಬಗ್ಗೆ ನಾವು ಮಾಡ್ತೀವಿ. ಒಂದು ಸಾಲಿಗೆ ಹೋಗ್ಬೇಕಂದ್ರೆ ಆಗ್ತದಾಗಿಲ್ರಿ ಕೇಳಿ ಸರ್, ನಂಗೆ ಉತ್ತರ ಕೊಡ್ರಿ ಸರ್. ಪ್ರತಿಯೊಂದು ನಿಮ್ಮ ಕಡೆ ಕೊಡ್ರಿ ಸರ್. ಕನ್ನಡ ಶಾಲೆಗಳನ್ನು ಮುಳಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕನ್ನಡ ಶಾಲೆಗಳನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಏನಿಲ್ಲ ಅನ್ನೋ ಬಗ್ಗೆ ತಾವು ಹೇಳಿದಂಥ ವ್ಯವಸ್ಥೆಗಳನ್ನು ಏನೈತಿ ನಾವು ಮಾಡ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ. ಇದ್ರ ಬಗ್ಗೆ ನಾವು ಮುಂದೆ ಏನೈತಿ ನಿಮಗೆ ನಾವು ರಿಪೋರ್ಟನ್ನು ಸಹಿತ ನಾವು ಹೇಳ್ತೀವಿ. ಕ್ರಮ ತಮಗೆ ಉಳಿಬೇಕು